ಎಲ್ರಿಗೂ ನಮಸ್ಕಾರ. ನಾನು ಈಗಷ್ಟೇ ನವೀನ್ ಸಜ್ಜು ಅವರು ಆ್ಯಕ್ಟ್ ಮಾಡಿರೋ ಲೋ ನವೀನ ಸಿನಿಮಾನ ಅಂದರೆ ಮೈಸೂರಿಗೆ ಬಂದಿದ್ದೆ. ಹೀಗಾಗಿ ಮೈಸೂರಿನ ಗಾಯತ್ರಿ ಥಿಯೇಟ್ರಲ್ಲಿ ನಂಗೆ ಗೊತ್ತಿಲ್ಲ ಅವರು ಎಲ್ಲ ಚಿತ್ರತಂಡದವರು ಬರ್ತಾರೆ ಅಂತ. ಸಿನಿಮಾ ನೋಡೋಕೆ ಬಂದಿದ್ದೆ. ಸಿನಿಮಾ ನೋಡಿದೆ, ತುಂಬ ಇಷ್ಟ ಆಗೋಯ್ತು. ಒಂದು ಮಂಡ್ಯದ ಅಂದರೆ ಫಸ್ಟ್ ಹಾಫು ಮಂಡ್ಯ ಶೈಲಿಯಲ್ಲಿ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಬೆಂಗಳೂರಿನ ಜನಜೀವನ ಅದನ್ನು ತೋರಿಸಿದ್ದಾರೆ. ಒಬ್ಬ ಯುವಕ ಅಂದರೆ ಒಬ್ಬ ಮುಗ್ಧ ಯುವಕ ಹೇಗೆ ಅವನು ಯಾಮರಿಸ್ತಾರೆ ಅವನ ಫ್ರೆಂಡ್ಸ್ಗಳು ಅನ್ನೋದನ್ನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವ್ರದ್ದು ಬಹುಶಃ ಇದು 2ನೇ ಸಿನಿಮಾ ಅನಿಸುತ್ತೆ ನಂಗೆ, ಇಫ್ ಐ ಆಮ್ ರಾಂಗ್, ನಮ್ಗೆ ಗೊತ್ತಿಲ್ಲ. ಬಡ್ಡಿ ಮಗನ ಲೈಫ್ ಅಂತ ಏನೋ ಸಿನಿಮಾ ಮಾಡಿದ್ರು ಅನಿಸುತ್ತೆ, ಬಹುಶಃ ಅವರೇ ಇರಬೇಕೇನೋ, ನಂಗೆ ಅದು ಗೊತ್ತಿಲ್ಲ. ಬಟ್ ಸಿನಿಮಾ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಇಡೀ ಸಿನಿಮಾ ಸ್ಕ್ರೀನು, ಅದರ ಕ್ಯಾಮ್ರಾ ವರ್ಕು ಅಲ್ಟಿಮೇಟ್. ಕ್ಯಾಮ್ರಾ ವರ್ಕು, ಮ್ಯೂಸಿಕ್, ಯಾಕಂದ್ರೆ ನವೀನ್ ಸಜ್ಜಿ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ, ಜೊತೆಗೆ ಅವರೇ ಸಿಂಗರ್ ಆಗಿರೋದ್ರಿಂದ ಹಿನ್ನೆಲೆ ಸಂಗೀತ ಅವರೇ ಕೊಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ಎಲ್ಲ ಪಾತ್ರಧಾರಿಗಳು, ಅಂದರೆ ಈ ನಾಯಕನ ಪಾತ್ರಧಾರಿ ಸೇರಿದಂತೆ ಅವನ ಸ್ನೇಹಿತನ ಪಾತ್ರಧಾರಿ ಮತ್ತು ಅಡುಗೆ ಭಟ್ಟ ಪಾತ್ರಧಾರಿ, ಆ ಮದುವೆ ಆಗದೇ ಇರೋನು ಅದು ಸಖತ್ತಾಗಿ ಬಂದಿದೆ. ನಾನು ವಿಮರ್ಶೆ ಮಾಡ್ತಾ ಇಲ್ಲ, ನನಗನ್ಸಿದ್ದು. ನಾನು ಸಿನಿಮಾ ನನಗೆ ಅದೇ ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ನಾನು ಸಿನಿಮಾಗೆ ಮೈಸೂರಿಗೆ ಬಂದೆ. ಸ್ವಲ್ಪ ಟೈಮ್ ಇದ್ದಿದ್ದರಿಂದ ನಾನು ಸಿನಿಮಾ ನೋಡೋಣ ಅಂತ ಹೋಗ್ಬಿಟ್ಟು ಸಿನಿಮಾ ನೋಡಿದೆ ಗಾಯತ್ರಿ ಥಿಯೇಟ್ರಲ್ಲಿ. ಸಿನಿಮಾ ಮುಗೀತಾ ಇದ್ದಂಗೆ, ಆದರೆ ಸಿನಿಮಾ ಸಖತ್ ಇಷ್ಟ ಆಯಿತು. ಆಮೇಲೆ ಕ್ರೌಡು, ನನಗೆ ಏನು ಇಷ್ಟೊಂದು ಜನ ಇದ್ದಾರಲ್ಲ, ಈ ಪರವಾಗಿಲ್ವೇ, ಸಖತ್ ಖುಷಿ ಆಗೋಯ್ತು. ಅದಾಗ್ತಿದ್ದಂಗೆ ಸಿನಿಮಾ ಮುಗೀತಾ ಇದ್ದಂಗೆ ಹೊರಗಡೆ ಬಂದು ನೋಡಿದ್ರೆ, ಅಂದರೆ 4:30 ಅಷ್ಟೊತ್ತಿಗೆ ಬಂದು ನೋಡಿದ್ರೆ ನವೀನ್ ಸಜ್ಜು ಮತ್ತು ತಂಡದವರು ಎಲ್ಲರೂ ಬಂದಿದ್ರು, ಹೀರೋಯಿನು ಎಲ್ಲರೂ. ನಿರ್ದೇಶಕರ ಪರಿಚಯ ಅಷ್ಟೊಂದು ಗೊತ್ತಿಲ್ಲದೆ ಇರೋದ್ರಿಂದ ನಂಗೆ ಗೊತ್ತಾಗಲಿಲ್ಲ ಯಾರು ಅಂತ. ಬಟ್ ಹೀರೋಯಿಂದು ಅದೆಷ್ಟು ಚೆನ್ನಾಗಿ ಬಂತು, ಎಲ್ಲರದ್ದು ಎಷ್ಟು ಕ್ರೇಜು, ಅಬ್ಬಬ್ಬಬ್ಬ. ಅಂದರೆ ಒಂದು ಒಳ್ಳೆ ಇದೆ. ಈಗ ಸಿನಿಮಾ ನೋಡ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ಲಿದ್ದೀನಿ, ಕಾಯ್ತಾ ಇದ್ದೀನಿ. ರೈಲ್ವೆ ಟ್ರ್ಯಾಕ್ ಎಲ್ಲ ಇಲ್ಲೇ ಇದೆ ನೋಡಿ. ಸುಮ್ಮನೆ ರೈಲ್ವೆ ಟ್ರ್ಯಾಕಲ್ಲಿ, ಅಂದರೆ ಇದು ಅಷ್ಟೊಂದು ಮೈಸೂರಿನ ಚಾಮರಾಜಪುರಂ. ಹೀಗಾಗಿ ಅಷ್ಟೊಂದೇನು ಜನ ಇರಲ್ಲ. ಈಗ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು, ಕೆಲಸ ಕಾಯಕ ಬಿಡೋಕ್ಕಾಗಲ್ಲ. ಬಟ್ ಸಿನಿಮಾ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ಅಂದರೆ ಲೋ ನವೀನ ಅಂದರೆ ಹೆಸರೇ ಟೈಟ್ಲ್ ಹೇಳಿದಾಗೆ, ಲೋ ನವೀನ ಅಂದರೆ ನವೀನ ಮತ್ತು ಆಶಾ, ಇವರಿಬ್ಬರ ಲವ್ ಸ್ಟೋರಿ. ಅಂದರೆ ಇವರು ಹಳ್ಳಿ ಫಸ್ಟ್ ಹಾಫಲ್ಲಿ ಹೀರೋಯಿನ್ ಅಂದರೆ ಅತ್ತೆ ಮಗಳು ಇದ್ದರೆ ಹಿಂಗಿರಬೇಕು ಅನಿಸುತ್ತೆ, ಸೆಕೆಂಡ್ ಹಾಫಲ್ಲಿ ಅತ್ತೆ ಮಗಳು ಇದ್ದರೆ ಹಿಂಗಿರಬಾರ್ದು ಅಂತ ಅನ್ಸುತ್ತೆ. ಈ ಥರ ಸಖತ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಓದೋಳು ಹೋಗಲಿ, ಹೊಸ ಪ್ರೀತಿ ಹುಟ್ಟಲಿ ಅಂತ ಹಾಡಿದೆಲ್ಲ ಆ ಥರನೇ. ಅಂದರೆ ಈಗಿನ ಜನಜೀವನ ಹೆಂಗಾಗುತ್ತೆ ಅನ್ನೋದನ್ನು ಹೀರೋಯಿನ್ ಆ ಪಾತ್ರದಲ್ಲಿ ಅವಳು ಹೊಸ ನವನಾಯಕಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟ್. ಒಂದು ಮುಗ್ಧ ಪಾತ್ರದಲ್ಲಿ ಇಂಟ್ರೋಲ್ ಬ್ಲಾಕ್ ಅಷ್ಟೇ, ಇಂಟ್ರೋಲ್ ಒಂದು ಎಕ್ಸೈಟ್ಮೆಂಟ್ ಆಗೋ ಥರ ಇಂಟ್ರೋಲ್ ಬ್ಲಾಕ್ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಇದೇನು ಬೆಂಗಳೂರು ಶಿಫ್ಟ್ ಆಗೋಯ್ತಲ್ಲ ಅಂತ ಅನ್ಕೋತಾ ಇದ್ದೆ. ಅದನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ಥರ ಸಖತ್ತಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕಲರ್ಫುಲ್ಲಾಗಿ ಬಂದಿದೆ ಸಿನಿಮಾ, ಅದು ನನಗೆ ಇಷ್ಟ ಆಯಿತು. ಮಿಸ್ ಮಾಡಿಬಿಡಿ ಸಿನಿಮಾನ, ಯಾರ್ಯಾರು ನೋಡಿದ್ರೆ ನೋಡಿ, ಹೌಸ್ಫುಲ್ ಹೋಗ್ತಾ ಇದೆ, ಅದು ಖುಷಿ ವಿಚಾರನೇ. ಅದಂತೂ ನಂಗೆ ಸಖತ್ ಖುಷಿ ಆಯಿತು. ಹೀರೋಯಿನು ತುಂಬ ಇಷ್ಟ ಆಗೋಯ್ತು. ಅಂದರೆ ಈಗಿನ ಒಂದಿಷ್ಟು ಜನ ಹುಡುಗಿಯರು, ಬೇರೆ ಮಾತು, ಡ್ಯೂಡ್ ಅನ್ನೋ ಸಿನಿಮಾದಲ್ಲಿ ಈ ಒಂದು ಜಿಂಜಿ ಕಿಡ್ಸ್, ಈಗಿನ ಜನಾಂಗ ಒಂದು ಲವ್ ಅಫೇರ್ ಇಟ್ಕೊಳ್ಳೋದು, ಈ ಥರದ್ದು ಒಂದು ತೋರಿಸಿದ್ರು. ಈ ಥರ ಪ್ರಯತ್ನ ಯಾಕೆ ಮಾಡಬಾರ್ದು ಅಂದ್ಕೊತಾ ಇದ್ದೆ. ಲೋ ನವೀನ ಸಖತ್ ಹೊಡೆದಿದ್ದಾರೆ ನಿಜವಲ್ವ. ಆ ಟ್ವಿಸ್ಟ್ ಅಂತೂ ಸಖತ್ ಇಷ್ಟ ಆಗೋಯ್ತು. ಅವಳು ಇದೆ, ಅದನ್ನು ನಾನು ಹೇಳೋದಕ್ಕಿಂತ ನೀವು ಆ ಸಿನಿಮಾನ ನೋಡಬೇಕು. ಯಾಕೆ ನೋಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಒಂದೊಳ್ಳೆ ಲವ್ ಸ್ಟೋರಿ ಇದೆ, ಮಂಡ್ಯ ಸ್ಲ್ಯಾಂಗ್ ಇದೆ. ಫಸ್ಟ್ ಹಾಫಲ್ಲಿ ಮಾತ್ರ, ಅಂದರೆ ನಾವು ಫುಲ್ ಮಂಡ್ಯ ಶೈಲಿನ ಅಂದ್ಕೊಂಡಿದ್ದೆ, ಬಟ್ ಫಸ್ಟ್ ಹಾಫಲ್ಲಿ ಮಾತ್ರ ಮಂಡ್ಯ ಶೈಲಿ, ಅಲ್ಲಿನ ಸ್ಲ್ಯಾಂಗು, ಹಳ್ಳಿಗಳು, ಅಲ್ಲಿಯ ಜನಜೀವನ, ಒಬ್ಬ 45-50 ವರ್ಷ ದಾಟಿದ್ರೆ ಒಂದು ಮದುವೆ ಆಗದಿರೋದು, ಆ ಜನಜೀವನ, ಅದು ಸಖತ್ ಕನೆಕ್ಟ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಬೆಂಗಳೂರು ಶಿಫ್ಟ್ ಆಗುತ್ತಲ್ಲ, ಅದು ಇನ್ನೂ ಅಲ್ಲಿ ಲೈಫು. ಅಂದರೆ ಕತೆ ಅಂತ ಅಂದರೆ ಏನು ಕತೆ ಏನು ಅವಸರ ಏನು ಹೇಳೋಕ್ಕೋಗಿಲ್ಲ. ಒಂದು ಜಾಲಿ ಸಿನಿಮಾ. ಜಾಲಿಯಾಗಿ ಸಿನಿಮಾ ನಾವು ಮೂವ್ ಮಾಡಬೇಕು ಅನ್ನೋ ಥರದಲ್ಲೇ ಡೈರೆಕ್ಟ್ರು ಅಂದ್ಕೊಂಡಿದ್ದಾರೆ. ಹೀಗಾಗಿ ಜಾಲಿ ಸಿನಿಮಾ. ಈಗ ಏನು ಕತೆ ಆ ಥರ ಈ ಥರ ಅಂದ್ರೆ ಕತೆ ಇದೆ, ಇಲ್ಲ ಅನ್ನಲಿಲ್ಲ. ಒಂದು ಜಾಲಿ ಸಿನಿಮಾ ಅಂತಲೇ ಹೇಳ್ಬೋದು. ಹೀಗಾಗಿ ನಾನಿದ್ರೂ ಪಕ್ಕಾ ರೆಕಮೆಂಡ್ ಮಾಡ್ತೀನಿ ಈ ಸಿನಿಮಾನ. ನನಗೂ ಟ್ರೈನ್ ಬರೋ ಟೈಮ್ ಆಗುತ್ತೆ, ಇನ್ನೇನು 5 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. ಈಗ ಆಲ್ರೆಡಿ ನಂಜನಗೂಡು ಅಶೋಕಪುರಂ ಬಿಟ್ಟಿದೆ, ಇನ್ನೇನು ಚಾಮರಾಜಪುರಂ ಬಂದುಬಿಟ್ಟು ಬೆಂಗಳೂರಿಗೆ ಹೋಗಬೇಕು. ಮತ್ತು ಅದೇ ಯಥಾವತ್ತು ಜೀವನ ಏನು ಮಾಡೋಕ್ಕಾಗಲ್ಲ. ಕೆಲಸ ಕಾರ್ಯಗಳು, ಕನಸುಗಳು ಅಂತ ಏನೇ ಇದ್ದರೂ ಕೂಡ ಅವೆಲ್ಲ ಇರಲಿ, ಬಟ್ ಇದ್ರ ನಡುವೆ ಒಂದು ಎಂಜಾಯ್ಮೆಂಟು ಅಂತ ಬೇಕಲ್ವ. ಹೀಗಾಗಿ ಸಿನಿಮಾ ನಾನು ನೋಡಿದೆ. ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾಯಿದ್ದೀರಾ, ಅದು ತುಂಬ ಹರ್ಟ್ ಆಗುತ್ತೆ ರೀ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಏನಂತ ಗೊತ್ತಾಗುತ್ತೆ. ದಯವಿಟ್ಟು ಬೇಜಾರು ಮಾಡಿಬಿಡಿ. ದಯವಿಟ್ಟು ಏನೋ ಒಂದು ಸಿನಿಮಾನ ನೋಡಬೇಕು ಅಂತ ನೋಡ್ತೀವಿ. ಹೀಗಾಗಿ ದಯವಿಟ್ಟು ಬೇಜಾರು ಮಾಡಿಬಿಡಿ, ಮನಸ್ಸಿಗೆ ಏನೇನೋ ಕಾಮೆಂಟ್ ಹಾಕ್ಬಿಟ್ಟು, ಏನೇನೋ ಮೆಸೇಜ್ ಮಾಡಿಬಿಟ್ಟು, ಓಕೆನಾ. ಓಕೆ ಇರಲಿ, ಮಿಸ್ ಮಾಡ್ದೇ ಸಿನಿಮಾನ ನೋಡಿ. ಲೋ ನವೀನ, ಮಿಸ್ ಮಾಡಬೇಡಿ ಸಿನಿಮಾನ. ಲೋ ನವೀನ ಅಂತ ಹೇಳಿದ್ದು ಹೀರೋ ಹೆಸರದು. ಮಿಸ್ ಮಾಡಬೇಡಿ ಸಿನಿಮಾನ.
ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.